ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಇವತ್ತು ಆಗ್ತಾ ಇದೆ. ಕಳೆದ 3 ದಿನಗಳಿಂದ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಅದೇ ವಿಚಾರವನ್ನ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಇವತ್ತು ವಿಷಯ ಇಲ್ಲ ಅಂತಲ್ಲ ಚರ್ಚೆಗೆ, ಆದರೆ ಆದ್ಯತೆ ಅಂತ ಬಂದಾಗ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾವು ನೀಡಿರೋದ್ರಿಂದ ರಾಜ್ಯಕ್ಕೆ ಸಂಬಂಧಪಟ್ಟ ಮತ್ತೊಂದು ಪ್ರಮುಖ ವಿದ್ಯಮಾನ ಅತಿ ಶೀಘ್ರದಲ್ಲಿ ನಡೆಯೋದಿದೆ. ಕರುನಾಡಿನ, ಅದರಲ್ಲೂ ಕರ್ನಾಟಕದ ದಕ್ಷಿಣ ಭಾಗದ, ಅದರಲ್ಲೂ ಹಳೆ ಮೈಸೂರು ಬೆಂಗಳೂರು ಭಾಗದ ಜನರ ಜೀವನದ ವಿಚಾರ ಅತಿ ಶೀಘ್ರದಲ್ಲಿ ಬಗೆಹರಿಬಹುದು ಅನ್ನೋ ರೀತಿಯ ಲಕ್ಷಣಗಳು ಕಾಣ್ತಾ ಇದೆ. ಹೀಗಾಗಿ ನೀಟ್ಗೆ ನಾವೊಂದು ಅಲ್ಪ ವಿರಾಮವನ್ನು ಕೊಟ್ಟು ಇವತ್ತು ಕಾವೇರಿ ವಿಚಾರವನ್ನು ಚರ್ಚೆಗೆ ಒಳಪಡಿಸ್ತಾ ಇದ್ದೀವಿ. ವಿಚಾರ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಬೆಳಗಿನಿಂದ ಸುದ್ದಿಯ ಭಾಗವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಸುದ್ದಿಯನ್ನು ಕೂಡ ನಿಮಗೆ ತಲುಪಿಸಿದ್ದೀವಿ. ತಮಿಳುನಾಡು ಹಾಗೆ ಕರ್ನಾಟಕದ ನಡುವೆ ಕಾವೇರಿ ಅಂತ ಬಂದ ತಕ್ಷಣ ಅದೊಂದು ಭಾವನಾತ್ಮಕ ವಿಚಾರ. ಕರ್ನಾಟಕದವರಿಗೆ ಏನು, ಕಾವೇರಿ ನದಿ ನೀರು ಸಂಪೂರ್ಣವಾಗಿ ನಮಗೆ ಸಿಗಬೇಕು, ನಮ್ಮ ಅನ್ನದಾತರಿಗೆ ಬೆಳೆಗೆ ಹಾಗೆ ಕುಡಿಯೋ ನೀರಿಗೆ ನಮಗಾಗೆ ಉಳಿಬೇಕು ಅಂತ ಹೇಳಿ. ತಮಿಳುನಾಡಿಗರಿಗೆ ನಮಗೆ ನ್ಯಾಯಬದ್ಧವಾಗಿ ಸಿಗಬೇಕಾದ ನೀರನ್ನು ಕೂಡ ಕರ್ನಾಟಕ ಬಿಡದಲ್ಲೇ ಅನ್ಯಾಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ತಮಿಳುನಾಡಿನ ಜನರ ಭಾವನೆ. ಇದು ಕಾವೇರಿ ನದಿ ನೀರಿನ ವಿಚಾರ ಭಾವನಾತ್ಮಕ ವಿಚಾರ ಎಷ್ಟೋ ರಾಜಕೀಯ ವಿಚಾರವೂ ಅಷ್ಟೇನೆ. ಹೀಗಾಗಿನೇ ಬಹುಶಃ ದಶಕಗಳಿಂದ ಎಷ್ಟೇ ಪ್ರಯತ್ನಗಳು ನಡೀತಿದೆ ಅನ್ನೋ ರೀತಿಯಲ್ಲಿ ಚಿತ್ರಣ ಇದ್ರೂ ಕೂಡ ಒಂದು ಪರಿಹಾರ ಅಂತ ಹೇಳಿ 2 ರಾಜ್ಯಗಳಿಗೆ, ಇನ್ಫ್ಯಾಕ್ಟ್ 4 ರಾಜ್ಯ, ಬಟ್ ಹೆಚ್ಚಿನ ತಗಾದೆ ಇರೋದು ಕರ್ನಾಟಕ ಹಾಗೆ ತಮಿಳುನಾಡಿಗಾಗಿರೋದ್ರಿಂದ 2 ರಾಜ್ಯಗಳ ನಡುವೆ ಒಂದು ರಾಜಕೀಯ ಪರಿಹಾರಕ್ಕೆ ವೇದಿಕೆ ಅನ್ನೋದು ಸೂಕ್ತವಾಗಿ ನಿರ್ಮಾಣ ಆಗಲೇ ಇಲ್ಲ. ಇದೀಗ ಐತಿಹಾಸಿಕ ಕ್ಷಣಕ್ಕೆ ವೇದಿಕೆ ಸಿದ್ಧವಾಗಿದೆ. ಅದರಲ್ಲೂ ಕೂಡ ಬಹುತೇಕ ಬೆಂಗಳೂರಿನಲ್ಲೇನೆ DK ಶಿವಕುಮಾರ್ ಹಾಗೆ ವಿಜಯ್ ಅವರು ಒಂದೇ ಜಾಗದಲ್ಲಿ ಕೂತು ಕಾವೇರಿ ವಿಚಾರವನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುವವರಿದ್ದಾರೆ. ಇದು ಸಾಧ್ಯ ಆಗತ್ತಾ? ದಶಕದ ಸಮಸ್ಯೆಗೆ ಪರಿಹಾರ ಸಿಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಎರಡು ರಾಜ್ಯಗಳಲ್ಲಿ ಬರದ ಛಾಯೆ, ಮತ್ತದೇ ಕಾವೇರಿ ನೀರಿಗಾಗಿ 2 ರಾಜ್ಯಗಳ ನಡುವೆ ಚಟಾಪಟಿ. ಕಳೆದ ಬಾರಿ ಸಿಎಂ DK ಶಿವಕುಮಾರ್ ಕೇಂದ್ರ ಜಲಶಕ್ತಿ ಮಂತ್ರಿಗಳನ್ನ ಭೇಟಿಯಾದಾಗ 2 ರಾಜ್ಯಗಳ ಮಾತುಕತೆಗೆ ಬಂದಿತ್ತು ಸಲಹೆ. ಇದೇ ವಿಚಾರವಾಗಿ ಆಗಿತ್ತು DK ವಿಜಯ್ ನಡುವೆ ಸಂಭಾಷಣೆ. ಇದೀಗ DK ಆಹ್ವಾನ ಪುರಸ್ಕರಿಸಿರುವಂತಹ ತಮಿಳುನಾಡು ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಬಂದು ಮಾತುಕತೆ ನಡೆಸಲು ಒಪ್ಪಿದ್ದಾರೆ. I don't want to disclose now. I am very busy with this first week about my cabinet expansion and all these things. We are ready to speak with everyone, share things, work with everyone. ಸರ್, ಆಗಸ್ಟ್ 3ನೇ ತಾರೀಕು ಬರುವಂತೆ ನೀವೇನು ಕರೆ ಮಾಡಿ ಹೇಳಿದ್ದೀರಾ ವಿಜಯ್ಗೆ? Something I don't want to. ಆಗಸ್ಟ್ 3ರಂದು ವಿಜಯ್ ಬೆಂಗಳೂರಿಗೆ ಭೇಟಿ ನೀಡಿ ಕಾವೇರಿ ನೀರಿನ ಹಂಚಿಕೆ ಹಾಗೂ ಮೇಕೆದಾಟು ಅಣೆಕಟ್ಟು ಯೋಜನೆ ಕುರಿತು DK ಶಿವಕುಮಾರ್ ಅವರೊಂದಿಗೆ ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ ಎಂಬ ಮಾಹಿತಿಯನ್ನ ತಮಿಳುನಾಡು ಕೃಷಿ ಸಚಿವ ಆರ್ ವಿನೋದ್ ದೃಢಪಡಿಸಿದ್ದಾರೆ. ಈ ಹಿಂದೆ DMK ನೇತೃತ್ವದ ತಮಿಳುನಾಡು ಸರ್ಕಾರ ಮಾತುಕತೆಯಿಂದ ಯಾವುದೇ ಪ್ರಯೋಜನವಿಲ್ಲ, ಕಾನೂನು ಹೋರಾಟದ ಮೂಲಕವೇ ತಮಿಳುನಾಡಿಗೆ ನ್ಯಾಯ ಸಿಗಲಿದೆ ಎಂಬ ನಿಲುವು ತಾಳಿತ್ತು. ಈಗ TVK ಸರ್ಕಾರ ಮಾತುಕತೆ ಟೇಬಲ್ಗೆ ಬರೋಕೆ ಒಪ್ಪಿರೋದೇ ರಾಜ್ಯದ ಸಾಧನೆ ಅಂದ್ಕೊಳ್ಳಬಹುದಾ? ವಿಷಯ ಅಷ್ಟು ಸಿಂಪಲ್ ಇಲ್ಲ. ಮಾತುಕತೆಯಷ್ಟೇ, ಮೇಕೆದಾಟು ಸಮತೋಲನ ಜಲಾಶಯ ನಿರ್ಮಾಣಕ್ಕೆ ತಮಿಳುನಾಡು ಯಾವುದೇ ಕಾರಣಕ್ಕೂ ಅವಕಾಶ ಮಾತ್ರ ನೀಡುವುದಿಲ್ಲ ಅಂತ ತಮಿಳುನಾಡು ಸಚಿವ ಮತ್ತೆ ಪುನರುಚ್ಚರಿಸಿದ್ದಾರೆ. ಇನ್ನು 2 ದಿನಗಳ ಹಿಂದೆ ನಡೆದಿರುವಂತಹ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಅಂದ್ರೆ CWMA ಸಭೆಯಲ್ಲೂ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆ ಇರುವುದರಿಂದ ನೀರು ಬಿಡಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ತಿಳಿಸಿತ್ತು. ಆದರೆ ನೀರಾವರಿಗಾಗಿ ಕಾವೇರಿ ನೀರನ್ನೇ ಅವಲಂಬಿಸಿರುವಂತಹ ರೈತರ ಸಂಕಷ್ಟವನ್ನು ಉಲ್ಲೇಖಿಸಿ ತಮಿಳುನಾಡು ಅಧಿಕಾರಿಗಳು ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದರು. ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವ ವಿಚಾರವಾಗಿ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಇತ್ತೀಚೆಗೆ ಮಹತ್ವದ ಸೂಚನೆಯನ್ನ ನೀಡಿದೆ. ಬುಧವಾರ ದೆಹಲಿಯಲ್ಲಿ ಮಂಡಳಿ ಸಭೆ ನಡೆದಿತ್ತು. ಕರ್ನಾಟಕದ ವಾದವನ್ನು ಆಲಿಸಿ ಪ್ರಸ್ತುತ ಸ್ಥಿತಿ ಗಮನಿಸಿದರೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಾಧ್ಯವಿಲ್ಲ, ಸದ್ಯ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಸೂಚನೆ ನೀಡಿತ್ತು. ಇನ್ನು ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ನಡೀತಾ ಇರುವಂತಹ ಈ ಹೈ ವೋಲ್ಟೇಜ್ ಮಾತುಕತೆ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಮಾತುಕತೆ ಮೂಲಕ ತಮ್ಮ ಕನಸಿನ ಯೋಜನೆ ಮೇಕೆದಾಟುವಿಗೆ ಗ್ರೀನ್ ಸಿಗ್ನಲ್ ಪಡಿತಾರಾ DK? ದ್ವಿರಾಜ್ಯ ಸಂಬಂಧದಲ್ಲಿ ಹೊಸ ಅಧ್ಯಾಯಕ್ಕೆ ಆಗಸ್ಟ್ 3ರ ಸಭೆ ಭಾಷ್ಯ ಬರೆಯಲಿದೆಯೇ, ಅಥವಾ ಈ ಹಿಂದೆ ಶೆಟ್ಟರ್ ಜಯಲಲಿತಾ ಮಾತುಕತೆ ವಿಫಲವಾದಂತೆ ಇದು ಕೂಡ ಆಗುತ್ತಾ? ಬನ್ನಿ ಎಲ್ಲವನ್ನೂ ಚರ್ಚೆ ಮಾಡೋಣ ಇವತ್ತಿನ ಮಹಾಭಾರತದಲ್ಲಿ.